ನಮಗೆ ಇಷ್ಟು ತಿರುಗಾಟದಲ್ಲಿ ಒಂದು ಖುಷಿ ಕೊಟ್ಟ ಯಜಮಾನ್ರ ಅಂದ್ರೆ ಬಯಲಾಟದಲ್ಲಿ ಒಂದು ಮಂದರ್ತಿ, ಅಮೃತೇಶ್ವರಿ, ಗೋಳಿಗರಡಿ. ಗೋಳಿಗರಡಿ ಅಂತ ಯಜಮಾನ್ರು ಯಕ್ಷಗಾನ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮತ್ತ ನಮ್ಮ ರಮೇಶ್ ಪೂಜಾರಿ ನೀಲಾವರ ಮೇಳದ ಯಜಮಾನ್ರು, ದೇವ್ರಂತ ಮನಸ್ಸರು. ಮತ್ತೆ ಎಲ್ಲರೂ ನಂಗೆ ಟೊಪ್ಪಿಗೆ ಹಾಕಿದಾರೆ ಮರ, ಅಷ್ಟು ಜನ ಟೊಪ್ಪಿಗೆ ಹಾಕಿದಾರೆ. ಚಿಟ್ಟಣಿ ರಾದಿಯಾಗಿ ಈಗಲೂ 650 ರೂಪಾಯಿ ಕೊಡ್ಬೇಕು ನನ್ನ ಹತ್ರ ರಸೀದಿ ಒಟ್ಟು. ಚಿಟ್ಟಣಿ ಅವರಲ್ಲ, ಅಲ್ಲ ಅವರ ವ್ಯವಸ್ಥೆ ಬೇರೆ ಐತಿ ಬಿಡಿ, ಮ್ಯಾನೇಜರ್. ಆ ಮೇಳದಿಂದ ಶುರು ನನಗೆ. ಕೆಲವರೆಲ್ಲರೂ ತಮ್ಮನ್ನು ವಹಿಸಿದ್ರು ಕೂಡ ಇನ್ನು ಕೆಲವರೆಲ್ಲರೂ ತಮಗೆ ದೇವರ ಸಮಾನವಾದ ಸ್ಥಾನದಲ್ಲಿ ಬಾಕಿ ಎಲ್ಲ ಒಳ್ಳೆ ಖುಷಿಯಲ್ಲಿ ನೋಡ್ಕೊಂತ ಇದ್ರು. ತಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಗೋಳಿಗರಡಿ ಮೇಳವಾಗಲಿ, ನೀಲಾವರ ಮೇಳ, ಅಮೃತೇಶ್ವರ ಮೇಳ ಇಂಥದೆಲ್ಲ ಎಲ್ಲವೂ ಸಂತೋಷ ಕೊಟ್ಟಿದೆ ತಮ್ಗೆ. ಒಳ್ಳೆ ಖುಷಿ ಕೊಟ್ಟು. ತಮ್ಗೆ ಒಡನಾಟದಲ್ಲಿದ್ದಂತ ಕೆಲವು ಯಜಮಾನರ ಹೆಸರನ್ನೇ ಹೇಳ್ಬೋದಾ? ಒಡನಾಟ ಇದ್ದರು ಇವರು ಗೋಳಿಗರಡಿ ಮೇಳದ ಯಜಮಾನರು ವಿಠಲ್ ಪೂಜಾರು. ದೊಡ್ಡ ಗುರುಗಳ ಲೆಕ್ಕವೇ ಇರಾಗ, ಮಗನಿಗಿಂತ ಹೆಚ್ಚು ಕಂಡು ನಂಗೆ. ರಮೇಶ್ ಪೂಜಾರರು ಹೌದು, ಇಬ್ರು ಒಳ್ಳೆ ಖುಷಿಯಲ್ಲಿ ನೋಡ್ಕೊಂಡು. ಆಗ ಅಮೃತೇಶ್ವರಿ ಮೇಳದವರು ಐತಾಡ್ರ ಅವರೆಲ್ಲ ನಂಗೆ ಭಾರಿ ಖುಷಿಯಲ್ಲಿ ನಮಗೆಲ್ಲ ಕಂಡು. 14 ವರ್ಷ ಇದ್ದೆ. ಅದ ಉತ್ತರ ಕನ್ನಡಕ್ಕೆ ತಗೊಂಡೋದವನೇ ನಾನು. ಅಮೃತೇಶ್ವರಿ ಸಾಲಿಗ್ರಾಮ್ ಮೇಳ ಉತ್ತರ ಕನ್ನಡಕ್ಕೆ ತಗೊಂಡೋದವನೇ ನಾನು. ಸೋಮನಾಥ್ ಹೆಗಡರು, ಕಿಶನ್ ಹೆಗಡರ್ ಅಪ್ಪಯ್ಯ ಒಂದು ಸರ್ಟಿಫಿಕೇಟ್ ಕೊಟ್ಟದ್ದು ಈಗಲೂ ಉಂಟು ನನ್ನದು. ಕಾಗಾಲ್ ಜಾತ್ರೆ ಫಸ್ಟ್ ಸಾಲಿಗ್ರಾಮ್ ಮೇಳ ಉತ್ತರ ಕನ್ನಡಕ್ಕೆ ತಗೊಂಡೋದವ. ವಸಂತ ಸೇನೆ ಆಡ್ತಿರು, ದೇವ್ರ ಹೆಗಡರ್ ಇದ್ರು 3 ಕಿನ್ನಿಗೋಳಿಯರು ಕುಮಟಾ ಗೋವಿಂದಕರ ಶಕಾರ, ಕಿನ್ನಿಗೋಳಿಯರು ಹಾಸ್ಯ. ಇವರು ಸಿರಿಯಾರ್ ಮಂಜು ನೇಕ್ರಿ ಇದ್ರು. ಅದು ಈಗಲೂ ನೆನಪುಂಟು ನಂಗೆ. ದೇವ್ರ ಹೆಗಡ್ರು ಆ ಮೈತ್ರಿ ಏನು ಮಾಡದ್ದು, ಕೊಂಡ್ಬಿಟ್ಟು ಹೊಡ್ಕೊಂಡು 7 ಫೂಟ್ ಆಳವ್ರು ಮೊದ್ಲೇ. ಅದೆಲ್ಲ ಈಗಲೂ ಅನುಭವ ಉಂಟು. ಈಗಲೂ ಒಂದು ಸರ್ಟಿಫಿಕೇಟ್ ಕೊಟ್ಟದ್ ನನ್ನ ಹತ್ರ. ಕೆಲವೊಂದು ದಾಖಲೆಗಳನ್ನ ತಾವು ಇಷ್ಟಪಟ್ಟು ಕಾಪಾಡಿಕೊಂಡಿದ್ರಿ. ಹೌದಾ, ಅದೆಲ್ಲ ಬಿಡಕ್ ಸಾಧ್ಯ ಇಲ್ಲ. ಇದೆಲ್ಲ ತಮ್ಮ ಯಕ್ಷಗಾನದ ಶಿಸ್ತು ಮತ್ತು ಯಕ್ಷಗಾನವನ್ನು ಪ್ರೀತಿಸುವಂತ ಬದ್ಧತೆ ತೋರಿಸ್ತದೆ. ಹೌದು, ಖಂಡಿತ ಅದು ತೋರಿಸ್ತದೆ. ಅದ್ರ ಬಗ್ಗೆ ಆಸಕ್ತಿ ಇದ್ದು ಒಬ್ಬ ಕಲಾವಿದನಾಗ್ಲಿ, ಒಬ್ಬ ಯಜಮಾನಾಗ್ಲಿ, ಒಬ್ಬ ಹಿಮ್ಮೇಳದಲ್ಲಿ ಒಬ್ಬವನಾಗ್ಲಿ ಮೆಚ್ಚಿಕೊಂಡ ಮೇಲೆ ಅದನ್ನ ಬಿಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಖಂಡಿತ ಅದು ಅಷ್ಟೊತ್ತಿಗಾರು ನೆನಪು ಮಾಡ್ತದೆ ಅದು. ಖಂಡಿತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.